Namaste, dear students. Welcome to this online YouTube class. I am Prabhu Magdum, Assistant Professor of English, GFGC, Kokatnoor. Dear students, all you know that the corona pandemic has been creating a lot of problems and consuming the lives of many people. I hope all of you are safe at your home. So, dear students, I want to tell you one more thing is that I had to class online classes 15 days back, but I too was tested positive and hospitalized for a week. But with God's grace and your blessings, I got cured and discharged from the hospital. Now I am okay. ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಗೊತ್ತಿರುವಂತೆ ಈ ಕೊರೋನಾ ಮಹಾಮಾರಿಯು ಇಡೀ ಭಾರತ ದೇಶವನ್ನು ಬಿಟ್ಟು ಬಿಡದಂತೆ ಕಾಡ್ತಾ ಇದೆ. ಅದಕ್ಕೋಸ್ಕರ ಕರ್ನಾಟಕ ಸರ್ಕಾರ ಲಾಕ್ಡೌನ್ ಮೊರೆ ಹೋಗಿದೆ. ಹಾಗಾಗಿ ಕಾಲೇಜು ಶಿಕ್ಷಣ ಇಲಾಖೆ ಎಲ್ಲ ಕಾಲೇಜುಗಳಿಗೆ ರಜೆಯನ್ನು ಘೋಷಿಸಿ ಆನ್ಲೈನ್ ಕ್ಲಾಸಸ್ ಮುಖಾಂತರ ನಿಮಗೆ ಪಠ್ಯಕ್ರಮವನ್ನು ಬೋಧಿಸಲಿಕ್ಕೆ ಆದೇಶವನ್ನು ಮಾಡಿದೆ. ಹಾಗಾಗಿ ಕಳೆದ 15 ದಿನಗಳ ಹಿಂದೆಯೇ ನಾನು ಆನ್ಲೈನ್ ಕ್ಲಾಸನ್ನು ಸ್ಟಾರ್ಟ್ ಮಾಡಬೇಕಾಗಿತ್ತು. ಆದರೆ ನಾನು ಕೂಡ ಕೋವಿಡ್ ಪಾಸಿಟಿವ್ ಆಗಿ ಆಸ್ಪತ್ರೆಗೆ ಹೋಗಿ ತಮ್ಮ ಹರಕೆ ಆಶೀರ್ವಾದ ಮತ್ತು ದೇವರ ದಯೆಯಿಂದ ಗುಣಮುಖನಾಗಿ ಹಲವು ದಿನಗಳ ವಿಶ್ರಾಂತಿ ವೈದ್ಯರ ಸಲಹೆ ಮೇಲೆಗೆ ತೆಗೆದುಕೊಂಡು ಈಗ ನಿಮ್ಮ ಮುಂದೆ ಬರ್ತಾಯಿದ್ದೀನಿ. ಅದಕ್ಕೆ ವಿಷಾದಿಸುತ್ತಾ ತಮ್ಮ ಮನ್ನಣೆಯನ್ನು ಕೋರುತ್ತಾ ಇವತ್ತಿನ ಈ ಆನ್ಲೈನ್ ಕ್ಲಾಸಲ್ಲಿ ಇನ್ನೊಂದು ವಿಷಯವನ್ನು ತಮ್ಮ ಗಮನಕ್ಕೆ ತರವಹಿಸ್ತೇನೆ. ಈ ಸರ್ಕಾರ ನಮಗೆ ಆನ್ಲೈನ್ ಕ್ಲಾಸನ್ನು ಡೈರೆಕ್ಟ್ ಕ್ಲಾಸನ್ನು ಮಾಡುವ ಆದೇಶವನ್ನು ಮಾಡಿದರೂ ಕೂಡ ಎಲ್ಲ ವಿದ್ಯಾರ್ಥಿಗಳು ಆನ್ಲೈನ್ ಕ್ಲಾಸಿಗೆ ಅಟೆಂಡ್ ಆಗಲಿಕ್ಕೆ ಆಗೋದಿಲ್ಲ. ಆಮೇಲೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳ ಹತ್ತಿರ ಆ್ಯಂಡ್ರಾಯ್ಡ್ ಫೋನ್ ಇರಲಿಕ್ಕಿಲ್ಲ, ಕೆಲವೊಂದಿಷ್ಟು ವಿದ್ಯಾರ್ಥಿಗಳ ಹತ್ತಿರ ನೆಟ್ ಇರಲಿಕ್ಕಿಲ್ಲ, ಕೆಲವೊಂದಿಷ್ಟು ವಿದ್ಯಾರ್ಥಿಗಳ ಸ್ವಂತ ಮೊಬೈಲ್ ಇರಲಿಕ್ಕಿಲ್ಲ. ತಮ್ಮ ಪೇರೆಂಟ್ಸ್ದೋ ಅಥವಾ ತಮ್ಮ ಬ್ರದರ್ದೋ ಇನ್ಯಾರ್ದೋ ನಂಬರ್ ಕೊಟ್ಟಿರ್ತೀರಿ. ಹಾಗಾಗಿ ನಾವು ಈ ಸಿಲೆಬಸ್ಗೆ ಸಂಬಂಧಪಟ್ಟಂತೆ ನಿಮ್ಮ ಪಠ್ಯಕ್ರಮವನ್ನು PPT ಮಾಡಿ ವಿಡಿಯೋ ಮಾಡಿ ಅದನ್ನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀವಿ. ಅಪ್ಲೋಡ್ ಆದ ನಂತರ ಅದರ ಲಿಂಕನ್ನು ನಿಮ್ಮ ವಾಟ್ಸಪ್ ಗ್ರೂಪಿಗೆ ಶೇರ್ ಮಾಡ್ತೀವಿ. ವಾಟ್ಸಪ್ ಗ್ರೂಪಲ್ಲಿ ಇರೋರು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಈ ಪಾಠ ನಿಮಗೆ ಓಪನ್ ಆಗುತ್ತೆ. ಆಮೇಲೆ ಗ್ರೂಪಲ್ಲಿ ಇರದೇ ಇರೋರಿಗೆ ನೀವು ಆ ಲಿಂಕನ್ನು ದಯವಿಟ್ಟು ಫಾರ್ವರ್ಡ್ ಮಾಡಿ ಅಥವಾ ಎಲ್ಲರಿಗೂ ವಾಟ್ಸಪ್ ಗ್ರೂಪಿಗೆ ಜಾಯಿನ್ ಆಗಲಿಕ್ಕೆ ಹೇಳಿ. ಸೊ ನಾವು ಲೆಟ್ ಅಸ್ ಸಿ ದ ಸಿಲೆಬಸ್ ಆಫ್ BCom ಸೆಕೆಂಡ್ ಸೆಮಿಸ್ಟರ್ ಬೇಸಿಕ್ ಇಂಗ್ಲೀಷ್ ಆಫ್ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ. What is the syllabus of basic English? Let us see in this class, dear students. So let's see the syllabus. Dear students, you have completed your first semester examination. I think 1 or 2 papers are left. So, basic English paper has been finished already. So in the last semester in basic English you have 2 parts. One is text part, another one is grammar part. In the text part you had studied prose and poems, and in grammar you have studied certain grammar elements. The same thing is continued here in the second semester. Here also you have text as well as grammar part. In text part you have prose and poetry sections. So in the prose section, what are the topics you are supposed to study? Students, you have to notice one thing here in this second semester, that in prose section you have 5 essays written by different eminent authors of the world. So what are those 5 essays? Let us see. Your first essay
is A Room 10 by 8. It is written by K.S. Dugal. And the second essay, it is not an essay, it is a radio talk delivered by the greatest dramatist of English literature, George Bernard Shaw. It is titled as Spoken English and Broken English. The third essay you are supposed to study is Forgetting. It is penned by Robert Lind. The last essay is My Greatest Olympic Prize, written by Jesse Owens. ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಕನ್ನಡದಲ್ಲಿ ರಿಪೀಟ್ ಮಾಡ್ತಾ ಇದ್ದೇನೆ. ಕಳೆದ ಸೆಮಿಸ್ಟರ್ನಲ್ಲಿ ನೀವು ಬೇಸಿಕ್ ಇಂಗ್ಲೀಷ್ನಲ್ಲಿ ಟೆಕ್ಸ್ಟ್ ಮತ್ತು ಗ್ರಾಮರ್ ಪಾರ್ಟ್ ಎನ್ನುವ 2 ಅಂಶಗಳನ್ನು ಹೊಂದಿದ್ರಿ. ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ಇಲ್ಲಿ ಸೆಕೆಂಡ್ ಸೆಮ್ ಬೇಸಿಕ್ ಇಂಗ್ಲೀಷಲ್ಲಿ ನಿಮ್ಮ ಸಿಲೆಬಸ್ಸನ್ನು ನೋಡೋದಾದರೆ ನಿಮಗೆ ಇಲ್ಲಿಯೂ ಕೂಡ ಅದೇ ಮುಂದುವರಿಯುತ್ತೆ, ಒಂದು ಟೆಕ್ಸ್ಟ್ ಮತ್ತು ಗ್ರಾಮರ್ ಪಾರ್ಟ್. ಕಳೆದ ಸೆಮಿಸ್ಟರ್ನಲ್ಲಿ ನೀವು ಟೆಕ್ಸ್ಟಲ್ಲಿ 4 ಗದ್ಯ ಮತ್ತು 4 ಪದ್ಯಗಳನ್ನು ಅಧ್ಯಯನ ಮಾಡಿದ್ರಿ. ಅದೇ ರೀತಿ ಇಲ್ಲಿಯೂ ಕೂಡ 4 ಗದ್ಯ ಮತ್ತು 4 ಪದ್ಯಗಳ ಜೊತೆಗೆ ಗ್ರಾಮರ್ ಪಾರ್ಟನ್ನು ನೋಡ್ತೀರಿ. ಎಲ್ಲವೂ ಸೇಮ್ ಇರುತ್ತೆ, ಆದರೆ ಪಾಠಗಳು ಮಾತ್ರ ಬೇರೆಯಾಗಿರ್ತವೆ ಅಷ್ಟೇ. ಸೊ ಇನ್ನು ಗದ್ಯ ಭಾಗವನ್ನು ನೀವು ನೋಡೋದಾದರೆ ಇಲ್ಲಿ ನಿಮಗೆ 4 ಪ್ರಬಂಧಗಳು ಇದ್ದಾವೆ. ಮೊದಲನೇದಾಗಿ ಎ ರೂಮ್ 10 by 8 ಅನ್ನುವಂತಹ ಒಂದು ಪ್ರಬಂಧ ಇದೆ. ಇದನ್ನು KS ದುಗ್ಗಲ್ ಅವರು ಬರೆದಿದ್ದಾರೆ. ಎರಡನೆಯದಾಗಿ ಸ್ಪೋಕನ್ ಇಂಗ್ಲೀಷ್ ಆ್ಯಂಡ್ ಬ್ರೋಕನ್ ಇಂಗ್ಲೀಷ್ ಅನ್ನೋ ಒಂದು ಆಕಾಶವಾಣಿ ಬಾನುಲಿ ಪ್ರಸಾರಗೊಂಡಂತಹ ಒಂದು ಸ್ಪೀಚ್ ಇದೆ. ಇದನ್ನು ಡೆಲಿವರ್ ಮಾಡಿದವರು GB ಶಾ. ನೆಕ್ಸ್ಟ್ ಮೂರನೇದಾಗಿ ಫಾರ್ಗೆಟಿಂಗ್. ಇದನ್ನು ಬರೆದವರು ರಾಬರ್ಟ್ ಲಿಂಡ್ ಅನ್ನುವಂತಹ ವ್ಯಕ್ತಿ. ನಾಲ್ಕನೆಯ ಗದ್ಯ ಮೈ ಗ್ರೇಟೆಸ್ಟ್ ಒಲಿಂಪಿಕ್ ಪ್ರೈಸ್. ಇದನ್ನು ಜೆಸ್ಸಿ ಓವೆನ್ಸ್ ಅವರು ಬರೆದಿದ್ದಾರೆ. ಸೊ ಲೆಟ್ ಅಸ್ ಮೂವ್ ಟುವರ್ಡ್ಸ್ ಪೋಯಟ್ರಿ ಸೆಕ್ಷನ್. ವಾಟ್ ಆರ್ ದ ಇಂಪಾರ್ಟೆಂಟ್ ಪೋಯಮ್ಸ್ ದಟ್ ಯು ಆರ್ ಸಪೋಸ್ ಟು ಸ್ಟಡಿ ಇನ್ ದಿಸ್ ಸೆಮಿಸ್ಟರ್? In poetry section, you have 4 poems, as I told you already. The first poem is The Chimney Sweeper. It is written by William Blake. And the second one is Dover Beach. It is written by Matthew Arnold. The third poem is Lady Clare. It is written by Lord Tennyson. The last one is The Vagabond, written by R.L. Stevenson. ವಿದ್ಯಾರ್ಥಿಗಳೇ, ಪೊಯೆಟ್ರಿ ಸೆಕ್ಷನ್ನಲ್ಲಿ ಕೂಡ ನೀವು 4 ಕವಿತೆಗಳನ್ನು ಅಧ್ಯಯನ ಮಾಡ್ತೀರಿ. 4 ಕವಿತೆಗಳು ಯಾವುಪ್ಪ ಅಂತಂದರೆ, ಒಂದನೇದು ದ ಚಿಮ್ನಿ ಸ್ವೀಫರ್. ಇದನ್ನು ಬರೆದವರು ವಿಲಿಯಂ ಬ್ಲೇಕ್. ವೆನ್ ಯು ಆರ್ ಸ್ಟಡಿಂಗ್ ಇನ್ PUC ಫಸ್ಟ್ ಇಯರ್, ಯು ಹ್ಯಾಡ್ ಅ ಪೋಯಮ್ ಕಾಲ್ಡ್ ದ ಸ್ಕೂಲ್ ಬಾಯ್. ಇಟ್ ವಾಸ್ ಆಲ್ಸೋ ರಿಟನ್ ಬೈ ದ ಸೇಮ್ ಆಥರ್ ವಿಲಿಯಂ ಬ್ಲೇಕ್. ನೀವು ಪ್ರಥಮ PUCಯಲ್ಲಿ ಅಧ್ಯಯನ ಮಾಡಿದಂತೆ ಅಲ್ಲಿ ಒಂದು ನಿಮಗೆ ಪದ್ಯ ಇತ್ತು, ದ ಸ್ಕೂಲ್ ಬಾಯ್. ಅದನ್ನು ಕೂಡ ವಿಲಿಯಂ ಬ್ಲೇಕ್ ಅವರೇ ಬರೆದಿದ್ದರು. ಈಗ ಅವರೇ ಬರೆದಿರುವಂತಹ ದ ಚಿಮ್ನಿ ಸ್ವೀಫರ್ ಅನ್ನುವ ಕವಿತೆಯನ್ನು ನಿಮಗೆ ಇಲ್ಲಿ ಪ್ರಿಸ್ಕ್ರೈಬ್ ಮಾಡಿದ್ದಾರೆ. ನೆಕ್ಸ್ಟ್ ಡೋವರ್ ಬೀಚ್. ಇದನ್ನು ಮ್ಯಾಥ್ಯೂ ಅರ್ನಾಲ್ಡ್ ಅವರು ಬರೆದಿದ್ದಾರೆ. ಲೇಡಿ ಕ್ಲೇರ್ ಅನ್ನೋದನ್ನು ಲಾರ್ಡ್ ಟೆನಿಸನ್ ಎಂಬ ಕವಿ ಬರೆದಿದ್ದಾನೆ. ದ ವೆಗಬಾಂಡ್ ಅನ್ನುವಂಥ ಕವಿತೆಯನ್ನು R.L. ಸ್ಟಿವೆನ್ಸನ್ ಅವರು ಬರೆದಿದ್ದಾರೆ. ಸೊ ಒಟ್ಟಾರೆಯಾಗಿ 4 ಪೋಯಮ್ಸನ್ನು ನೀವು ಇಲ್ಲಿ ಅಧ್ಯಯನ ಮಾಡ್ತೀರಿ ಈ ಸೆಮ್ಮಲ್ಲಿ. ನೆಕ್ಸ್ಟ್ ವಿ ಶಾಲ್ ಮೂವ್ ಟುವರ್ಡ್ಸ್ ದ ಗ್ರಾಮರ್ ಎಲಿಮೆಂಟ್ಸ್ ಆಫ್ ದಿಸ್ ಸೆಮಿಸ್ಟರ್. ದ ಗ್ರಾಮರ್ ಎಲಿಮೆಂಟ್ ಈಸ್ ಟೈಟಲ್ಡ್ ಆ್ಯಸ್ ಲ್ಯಾಂಗ್ವೇಜ್ ಆ್ಯಕ್ಟಿವಿಟಿ. ಏನೇನಿದಾವಿಲ್ಲಿ? ಲೆಟ್ ಅಸ್ ಸೀ ಒನ್ ಬೈ ಒನ್. In language activity, you have use of possessive adjectives and pronouns. We had discussed what is an adjective and kinds of adjectives in the last semester, and you know well pronoun, what is pronoun and where it is used. So here you are supposed to study what is possessive adjective and what is possessive pronoun and its usage.
Next part is correction of sentences. Third grammar element is use of negatives. Fourth one is framing questions, WH questions and yes or no questions. WH questions, what are the WH question words? You can say easily. For example, what, where, which, how, when, how much, how many. These are the WH question words which you can use to frame the questions. Next, yes or no questions. These are formed by using helping verbs like do, does, did, have, has, and had. The next one is welcome address and vote of thanks. What is welcome address? ಇದಕ್ಕೆ ನಾವು ಕನ್ನಡದಲ್ಲಿ ಸ್ವಾಗತ ಭಾಷಣ, vote of thanks, ವಂದನಾರ್ಪಣೆ. The last one is report writing. Report writing means it is going to test your composition skill, how you write a report on studies tour or student activities or reporting an event to a newspaper. These are the important grammar elements that you are supposed to study in this semester, dear students. I will repeat them again. First element is adjectives and pronouns. Next one, correction of sentences. Third one, use of negatives. Fourth one, framing questions. Fifth one, welcome address and vote of thanks. The last one is report writing. ವಿದ್ಯಾರ್ಥಿಗಳೇ, ಈ ಗ್ರಾಮರ್ ಪಾರ್ಟಲ್ಲಿ ಲ್ಯಾಂಗ್ವೇಜ್ ಆ್ಯಕ್ಟಿವಿಟಿ ಅಂಥೇಳಿ ಅದನ್ನು ಟೈಟಲ್ ಮಾಡಿದ್ದಾರೆ. ಇದರಲ್ಲಿ ಅಡ್ಜೆಕ್ಟಿವ್ ಬಗ್ಗೆ ನೀವು ಕಳೆದ ಸಮ್ಮಲ್ಲಿ ನೋಡಿದ್ದೀರಿ. ಅದರಲ್ಲಿನ ಒಂದು ಭಾಗ ಪೊಸೆಸಿವ್ ಅಡ್ಜೆಕ್ಟಿವ್ ಮತ್ತು ಪೊಸೆಸಿವ್ ಪ್ರನೌನ್. ಅವುಗಳಂದರೆ ಏನು, ಅವುಗಳನ್ನು ಎಲ್ಲೆಲ್ಲಿ ಬಳಸ್ತೀವಿ ಅದರ ಬಗ್ಗೆ ಸ್ಟಡಿ ಮಾಡ್ತೀರಿ. ಎರಡನೇದು ಕರೆಕ್ಷನ್ ಆಫ್ ಸೆಂಟೆನ್ಸಸ್. ಕೆಲವೊಂದಿಷ್ಟು ಇಲ್ಲಿ ವಾಕ್ಯಗಳನ್ನು ನಿಮಗೆ ಕೊಡ್ತಾರೆ, ಕರೆಕ್ಷನನ್ನು ಮಾಡಬೇಕಾಗ್ತದೆ. ರಾಂಗ್ ಸೆಂಟೆನ್ಸಸ್ ಕೊಡ್ತಾರೆ ವಿತ್ ರಿಗಾರ್ಡ್ ಟು ಆರ್ಟಿಕಲ್ಸ್, ಪ್ರಿಪೋಸಿಷನ್ಸ್, ಸಬ್ಜೆಕ್ಟ್, ವರ್ಬ್, ಅಗ್ರಿಮೆಂಟ್. ಹೀಗೆ ಎಲ್ಲೆಲ್ಲಿ ವಾಕ್ಯ ತಪ್ಪಾಗಿದೆ ಅಂತ ಕಂಡು ಹಿಡಿದ್ಬಿಟ್ಟು ಅದನ್ನು ನೀವು ಸರಿಪಡಿಸೋದು. ಇನ್ನು ಯೂಸ್ ಆಫ್ ನೆಗೆಟಿವ್ಸ್. ವೆನ್ ಐ ವಾಸ್ ಟೀಚಿಂಗ್ ಕೈಂಡ್ಸ್ ಆಫ್ ಸೆಂಟೆನ್ಸಸ್, ಐ ಟಾಕ್ಡ್ ಆನ್ ನೆಗೆಟಿವ್ ಸೆಂಟೆನ್ಸ್. ಈಗ ಪಾಸಿಟಿವ್ ಇರೋದನ್ನು ನೆಗೆಟಿವ್ ಮಾಡೋದು. ಫಾರ್ ಎಕ್ಸಾಂಪಲ್, ಐ ಕಮ್ ಟು ಕಾಲೇಜ್. What is the negative form of this sentence? I do not come to college. So these kind of negatives, in what context, in what situation we have to use negatives, idar ಬಗ್ಗೆ ನಾವು ನೋಡ್ತೀವಿ. ಇನ್ನು ಫ್ರೇಮಿಂಗ್ ಕ್ವೆಶನ್ಸ್, WH ಕ್ವೆಶನ್ ವರ್ಡ್ಸನ್ನು ಯೂಸ್ ಮಾಡಿ ಎಸ್ ಆರ್ ನೋ ಕ್ವೆಶನನ್ನು ಎಸ್ ಆರ್ ನೋ ಕ್ವೆಶನ್ಸ್ ಅಂತ ಬರ್ತವೆ, WH ಕ್ವೆಶನ್ಸ್ ಅಂತ ಬರ್ತವೆ. ಫಾರ್ ಎಕ್ಸಾಂಪಲ್, ಐ ಗೋ ಟು ಕಾಲೇಜ್ ಅಂತ ಒಂದು ಸೆಂಟೆನ್ಸ್ ಇದೆ. ಇಲ್ಲಿ ಕಾಲೇಜನ್ನು ಅಂಡರ್ಲೈನ್ ಮಾಡಿದರೆ ಯು ಹ್ಯಾವ್ ಟು ಫ್ರೇಮ್ WH ಕ್ವೆಶನ್ ವರ್ಡ್ಸ್ ಸೊ ಆಸ್ ಟು ಗೆಟ್ ಅಂಡರ್ಲೈನ್ಡ್ ವರ್ಡ್ ಆ್ಯಸ್ ಅನ್ ಆನ್ಸರ್. ಈಗ ಕಾಲೇಜ್ ಅಂಡರ್ಲೈನ್ ಮಾಡಿದ್ದಾರೆ ಅಂತ ಇಟ್ಕೊಡ್ರಿ. ವೇರ್ ಡು ಐ ಗೋ, ವೇರ್ ಅಂತ ಯೂಸ್ ಮಾಡಿ ನೀವು ಒಂದು ವಾಕ್ಯವನ್ನು ಮಾಡಿದರೆ ಐ ಗೋ ಟು ಕಾಲೇಜ್. ಇನ್ನು ಎಸ್ ಆರ್ ನೋ ಕ್ವೆಶನ್ ಅಂದರೆ ಏನು? ಡು ಯು ಗೋ ಟು ಕಾಲೇಜ್, ನೀನು ಕಾಲೇಜಿಗೆ ಹೋಗುತ್ತೀಯಾ? ನೀನು ಹೋಗ್ತಾ ಇದ್ದರೆ ಎಸ್, ಐ ಗೋ ಟು ಕಾಲೇಜ್. ಹೋಗ್ತಾ ಇಲ್ಲ ಅಂದರೆ ನೋ, ಐ ಡೋಂಟ್ ಗೋ ಟು ಕಾಲೇಜ್. ಓಕೆ, ಎಸ್ ಆರ್ ನೋ ಕ್ವೆಶನ್ ಅಂತಾರೆ. ಇಟ್ ಈಸ್ ಅ ವೆರಿ ಈಸಿ ಟಾಪಿಕ್. ದ ನೆಕ್ಸ್ಟ್ ಒನ್ ಈಸ್ ವೆಲ್ಕಮ್ ಅಡ್ರೆಸ್ ಆ್ಯಂಡ್ ವೋಟ್ ಆಫ್ ಥ್ಯಾಂಕ್ಸ್. ವೆಲ್ಕಮ್ ಅಡ್ರೆಸ್ ಅಂದರೆ ಇಟ್ ಈಸ್ ಗೋಯಿಂಗ್ ಟು ಟೆಸ್ಟ್ ಯುವರ್ ಸ್ಪೀಕಿಂಗ್ ಎಬಿಲಿಟಿ, ಸ್ಪೀಕಿಂಗ್ ನಾಲೆಜ್. ಇನ್ ವಾಟ್ ವೇ ಯು ಆರ್ ಗೋಯಿಂಗ್ ಟು ವೆಲ್ಕಮ್ ದ ಚೀಫ್ ಗೆಸ್ಟ್ಸ್ ಆಫ್ ಅ ಪರ್ಟಿಕ್ಯುಲರ್ ಫಂಕ್ಷನ್. ವೆಲ್ಕಮ್ ಅಡ್ರೆಸ್ ಅಂದರೆ ಹೇಗೆ ನೀವು ಒಂದು ಸ್ವಾಗತ ಭಾಷಣವನ್ನು ಮಾಡ್ತೀರಿ. ಕಳೆದ ಸೆಮ್ನಲ್ಲಿ ನೀವು ಇಂಟ್ರೊಡ್ಯೂಸನ್ನು ಮಾಡಿದ್ದೀರಿ. ಯು ಹ್ಯಾಡ್ ಅ ಟಾಪಿಕ್ ಕಾಲ್ಡ್ ಇಂಟ್ರೊಡ್ಯೂಸಿಂಗ್ ದ ಚೀಫ್ ಗೆಸ್ಟ್, ಪ್ರಿನ್ಸಿಪಾಲ್, ಪ್ರೆಸಿಡೆಂಟ್, ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್. ಸೊ ಇಲ್ಲಿ ಸ್ವಾಗತವನ್ನು ಮಾಡಿಕೊಳ್ಳೋದು. ಆಮೇಲೆ ವೋಟ್ ಆಫ್ ಥ್ಯಾಂಕ್ಸ್ ಈಸ್ ನಥಿಂಗ್ ಬಟ್ ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್ ಟು ದ ಗೆಸ್ಟ್ಸ್ ಆಫ್ ಆನರ್ ಆಫ್ ಎನಿ ಪರ್ಟಿಕ್ಯುಲರ್ ಫಂಕ್ಷನ್. ಇನ್ನು ಕೊನೆಯದಾಗಿ ರಿಪೋರ್ಟ್ ರೈಟಿಂಗ್ ಅಂದರೆ ವರದಿಯನ್ನು ಬರೆಯೋದು. ಫಾರ್ ಎಕ್ಸಾಂಪಲ್, ನಿಮ್ಮ ಕಾಲೇಜಲ್ಲಿ ಯಾವುದೋ ಒಂದು ಫಂಕ್ಷನ್ ಆಯಿತು ಅಂತಂದರೆ
ಅದರ ಕುರಿತು ಒಂದು ವಿಸ್ತೃತವಾದ ವರದಿಯನ್ನು ಯಾವುದೋ ನ್ಯೂಸ್ ಪೇಪರ್ಗೆ ಬರೆದು ಕಳಿಸೋದು. ಸೊ ದ್ಯಾಟ್ ದೇ ವಿಲ್ ಪಬ್ಲಿಷ್ ಇಟ್ ಇನ್ ದೇರ್ ನ್ಯೂಸ್ ಪೇಪರ್. ಆಮೇಲೆ ಸ್ಟೂಡೆಂಟ್ ಆ್ಯಕ್ಟಿವಿಟೀಸ್, ನೀವೇನೇನು ಆ್ಯಕ್ಟಿವಿಟೀಸ್ ಮಾಡ್ತೀರಿ, ರೀಡಿಂಗು, ರೈಟಿಂಗು, ಲರ್ನಿಂಗ್ ಡಿಫ್ರೆಂಟ್ ಥಿಂಗ್ಸ್, ಡೇ ಟು ಡೇ ಆ್ಯಕ್ಟಿವಿಟೀಸ್ ಬಗ್ಗೆ ಒಂದು ರಿಪೋರ್ಟ್ ಬರೆಯೋದು, 1 page ರಿಪೋರ್ಟ್. ಇಮ್ಯಾಜಿನ್ ದ್ಯಾಟ್ ಯು ಹ್ಯಾಡ್ ಗಾನ್ ಟು ಬಾದಾಮಿ, ಯು ಹ್ಯಾಡ್ ಗಾನ್ ಟು ಅಜಂತಾ, ಎಲ್ಲೋರಾ. So you are supposed to sit and write a report on a tour which you have conducted or which you have gone. ಸೊ ಹಾಗಾಗಿ ಇವುಗಳ ಬಗ್ಗೆ ರಿಪೋರ್ಟ್ ಬರೆಯೋದು. ಸೊ ಗ್ರಾಮರ್ ಎಲಿಮೆಂಟ್ಸ್ ಎಲ್ಲ ಈಸಿ ಇದ್ದಾವೆ, ಸುಲಭ ಇದ್ದಾವೆ. 1 by 1 ನಿಮಗೆ ಮುಂದಿನ ತರಗತಿಗಳಲ್ಲಿ ಹೇಳ್ತಾ ಹೋಗ್ತೇನೆ. A question paper pattern, as usual, you are supposed to write for 80 marks in your examination, 20 marks for internal assessment. 20 marks ಹೇಗೆ ಡಿವೈಡ್ ಆಗಿದ್ದಾವೆ ಅನ್ನೋದನ್ನು ಕೂಡ ನಾನು ಹೇಳಿದ್ದೀನಿ ಹಲವಾರು ಬಾರಿ. ಐ ಟೋಲ್ಡ್ ಯು ಮೆನಿ ಟೈಮ್ಸ್ how the I marks are divided. We'll repeat it again here. 20 marksಲ್ಲಿ ನೋಡ್ರಿ, ಇಲ್ಲಿ 2 ಇಂಟರ್ನಲ್ ಟೆಸ್ಟ್ ಬರ್ತವೆ, ಒಂದು 4, ಇನ್ನೊಂದು 10 ಅಂಕ. ಅಟೆಂಡೆನ್ಸ್ಗೆ 3, ಟ್ಯುಟೋರಿಯಲ್ಸ್ಗೆ 3, 4, 10, 14, 3, 3, 6, 14, 6, 20, ಸೇರಿ 80. ಟೋಟಲ್ 100 ಮಾರ್ಕ್ಸಿನ ನಿಮ್ಮದು ಪೇಪರ್ ಇರ್ತದೆ. ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಗಿರುತ್ತೆ, ಡಿಸೈನ್ ಆಫ್ ದ ಕ್ವಶನ್ ಪೇಪರ್ ಸೇಮ್ ಲಾಸ್ಟ್ ಸೆಮ್ ಇದ್ದ ಹಾಗೇ ಇರುತ್ತೆ. 10 objective type questions, means 1 mark questions will be there. How they come, and 5 will come from prose and 5 will come from poetry. 10 1 ಅಂಕದ ಪ್ರಶ್ನೆಗಳಿರ್ತವೆ. ಅದರಲ್ಲಿ 5 ಗದ್ಯ ಭಾಗದಿಂದ ಮತ್ತು 5 ಪದ್ಯ ಭಾಗದಿಂದ ಬರ್ತವೆ. ಸೆಕೆಂಡ್ ಒನ್ ಈಸ್ ರೆಫರೆನ್ಸ್ ಟು ಕಾಂಟೆಕ್ಸ್ಟ್, ಸಂದರ್ಭದೊಡನೆ ಬರೆಯೋದು. ಇಲ್ಲಿ 5 ಮಾರ್ಕ್ಸ್ ಒಂದು ಇರ್ತದೆ. ಇವುಗಳಲ್ಲಿ 4 ಆಪ್ಷನ್ಸ್ ಕೊಡ್ತಾರೆ ನಿಮಗೆ, 2 ಬರೀಬೇಕು. 2 into 5 10. 4ರಲ್ಲಿ ನೀವು 2 ಬರೀಬೇಕಾದ್ರೆ ನಾನು ಕಳೆದ ಸಮ್ಮಲ್ಲಿ ಹೇಳಿದ್ದೆ ಇದನ್ನು. 1 ಗದ್ಯದಿಂದ 1 ಪದ್ಯದಿಂದ ಆಯ್ಕೆ ಮಾಡಿಕೊಂಡು ಬರೀಬೇಕು. ನೆಕ್ಸ್ಟ್ ಥರ್ಡ್ ಕ್ವಶನ್ ಈಸ್ ಅನ್ ಎಸೆ ಟೈಪ್ ಕ್ವಶನ್ ಔಟ್ ಆಫ್ 2 ಫ್ರಮ್ ಪ್ರೋಸ್. ಇಲ್ಲಿ 2 ಎಸೆ ಟೈಪ್ ಕ್ವಶನ್ ಇರ್ತವೆ. 3ನೇ ಪ್ರಶ್ನೆ ಅದರಲ್ಲಿ 1 ಬರೀಬೇಕು, ಇದು ಗದ್ಯ ಭಾಗದಿಂದ. 4ನೇದು 2 ಎಸೆ ಟೈಪ್ ಕ್ವಶನ್ ಇರ್ತವೆ, 1 ಬರೀಬೇಕು, ಅದು ಪದ್ಯ ಭಾಗದಿಂದ. ಸೊ 10 10 10 30 40 ಆಯಿತು. ಇನ್ನು ಶಾರ್ಟ್ ನೋಟ್ಸ್ 4 ಇರ್ತವೆ, 1 ಗದ್ಯ ಮತ್ತು 1 ಪದ್ಯದಿಂದ 2ಕ್ಕೆ ಬರೀಬೇಕು, ಇದು 10. ಟೋಟಲ್ 50 ಮಾರ್ಕ್ಸ್ ನಿಮಗೆ ಟೆಕ್ಸ್ಟ್ದಿಂದ. ಟೆಕ್ಸ್ಟ್ ಮೀನ್ಸ್ ಗದ್ಯ ಮತ್ತು ಪದ್ಯದಿಂದ ಸೇರಿ 50 ಅಂಕದ ಪ್ರಶ್ನೆ ಇರ್ತದೆ. ಇನ್ನು ಗ್ರಾಮರಲ್ಲಿ 6 ಟಾಪಿಕ್ಸ್ ಇದಾವಲ್ಲ, ಪ್ರತಿಯೊಂದು ಟಾಪಿಕ್ ಮೇಲೆ ಅಥವಾ ಪ್ರತಿಯೊಂದು ಪಾರ್ಟ್ ಮೇಲೆ 5 ಅಂಕದ ಪ್ರಶ್ನೆ ಬರ್ತದೆ. 5 into 6 30. ಸೊ 50 + 30 80 ಅಂಕದ ಕ್ವೆಶ್ಚನ್ ಪೇಪರ್ ಇರ್ತದೆ. ಇದರಲ್ಲಿ ಯಾವುದೇ ಗೊಂದಲ ಇರೋದಿಲ್ಲ ಅನ್ಕೋತೀನಿ. ನೀವು ಸ್ಲೈಡನ್ನು ನೀಟಾಗಿ ಅಬ್ಸರ್ವ್ ಮಾಡಿ. ಸೊ ದಿಸ್ ಈಸ್ ಆಲ್ ಅಬೌಟ್ ಯುವರ್ ಸಿಲೆಬಸ್ ಆ್ಯಂಡ್ ಕ್ವೆಶ್ಚನ್ ಪೇಪರ್. The next class I shall take up prose or poetry. ಅದನ್ನು ನಾನು ಡಿಸೈಡ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಅಲ್ಲಿವರೆಗೂ ಈ ಸಿಲೆಬಸ್ಸನ್ನು ನೋಡಿಕೊಂಡು ನಿಮಗೆ ಸಾಧ್ಯ ಆದರೆ ಟೆಕ್ಸ್ಟ್ ಬುಕ್ಕನ್ನು ತೆಗೆದುಕೊಳ್ಳ್ರಿ. ಇಟ್ ಈಸ್ ಅವೈಲಬಲ್ ಇನ್ ದ ಶಾಪ್ಸ್. ಅದರ ಜೊತೆಗೆ ಐ ರಿಕ್ವೆಸ್ಟ್ ಯು ಟು ವಿಯರ್ ಮಾಸ್ಕ್, ಮೇಂಟೈನ್ ಸೋಷಿಯಲ್ ಡಿಸ್ಟೆನ್ಸ್, ವಾಶ್ ಯುವರ್ ಹ್ಯಾಂಡ್ಸ್ ರೆಗ್ಯುಲರ್ಲಿ. Don't go out unnecessarily. If somebody comes to your house, ask him to maintain distance, and if after he goes out, wash your hands. This is a must to beat corona, to throw out corona. ಏನಪ್ಪ ಅಂದರೆ ನೆಕ್ಸ್ಟ್ ವಿಡಿಯೋ ಕಳಿಸೋವರೆಗೂ ದಯವಿಟ್ಟು ಈ ಸಿಲೆಬಸ್ ಬಗ್ಗೆ ಮನನವನ್ನು ಮಾಡ್ತಾ, ಪುಸ್ತಕವನ್ನು ಬಹುಶಃ ಪ್ರಿನ್ಸಿಪಾಲ್ರು ಯಾವುದೋ ಒಂದು ಗ್ರೂಪಲ್ಲಿ ನಿಮಗೆ ಸಾಫ್ಟ್ ಕಾಪಿ ಹಾಕಿದ್ದಾರೆ, ಅದನ್ನು ಓದ್ತಾ ಇರಿ. ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಪ್ರಥಮ ಪಾಠನೋ ಅಥವಾ ಪದ್ಯನೋ ಸ್ಟಾರ್ಟ್ ಮಾಡಿ ಹೇಳ್ತೀನಿ. ಅಲ್ಲಿವರೆಗೂ ಮಾಸ್ಕನ್ನು ಧರಿಸಿ, ಸಾಮಾಜಿಕ ಅಂತರವನ್ನು ಕಾಪಾಡಿ, ಮನೆಯಲ್ಲಿಯೂ ಕೂಡ ಬಿಸಿ ನೀರನ್ನು ಕುಡಿಯಿರಿ,
ರಾತ್ರಿ ಮಲಗುವಾಗ 1 ಕಪ್ ಅರಿಶಿನ ಮತ್ತು ಹಾಲನ್ನು ಮಿಶ್ರಣ ಮಾಡಿ ಕುಡಿಯಿರಿ. ಅದಾದಮೇಲೆ ಮಲಗುವ ಮುಂಚೆ ಉಪ್ಪಿನ ನೀರಿನಿಂದ ಬಾಯಿ ಮುಕ್ಕಳಿಸೋದನ್ನು ಮರಿಬೇಡ್ರಿ. ಸ್ಯಾನಿಟೈಸರ್ ಬಳಸಿ, ಪದೇ ಪದೇ ಕೈಗಳನ್ನು ತೊಳಿತಾ ಇರಿ. ಪದೇ ಪದೇ ಕೈಗಳನ್ನು ಕಣ್ಣು, ಕಿವಿ ಅಥವಾ ಮೂಗಿಗೆ ಮುಟ್ಟಿಸಬೇಡಿ. ಯಾರಾದರೂ ನಿಮ್ಮ ಸಂಬಂಧಿಕರು ಅಥವಾ ಬೇರೆ ಇನ್ನೂರು ವ್ಯಕ್ತಿ ಮನೆಗೆ ಬಂದರೆ ಸಾಮಾಜಿಕ ಅಂತರ ಕಾಪಾಡಿ. ಇದು ಅನಿವಾರ್ಯ. ಹೀಗೆ ಮಾಡಿದರೆ ಮಾತ್ರ ನಾವು ಈ ಕೊರೋನಾವನ್ನು ಸೋಲಿಸಲಿಕ್ಕೆ ಸಾಧ್ಯ. ತಿಳಿತು ಆತ್ಮೀಯ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರ ಅನುಕೂಲಕ್ಕಾಗಿ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. ಯಾಕೆಂದರೆ ಕೊರೋನಾ ಆಗಿ ಆಸ್ಪತ್ರೆಗೆ ಅಡ್ಮಿಟ್ಟಾಗಿ ಗುಣಮುಖನಾಗಿ ಅದರ ನರಕ ಯಾತನೆಯನ್ನು ಅನುಭವಿಸಿ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ತಿಳಿತಾ? ನಿಮ್ಮಂತಹ ವಿದ್ಯಾರ್ಥಿಗಳ ಆಶೀರ್ವಾದ, ನನ್ನ ಪಾಲಕರ ಆಶೀರ್ವಾದ ಹಾಗೂ ದೇವರ ದಯೆಯಿಂದ ಗುಣಮುಖನಾಗಿ ಇವತ್ತು ನಿಮಗೆ ಪಾಠ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.